ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರ್ದಾಳ. ಜ್ಯೋತಿಷ ಸಂಬಂಧಿತ ಅಧ್ಯಯನಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದಂಥ ಯೋಗವನ್ನು ಅಧ್ಯಯನ ಮಾಡೋಕ್ಕಿದ್ದೇವೆ. ಅದೇ ಇಂದ್ರಯೋಗ ಅಂತ ಹೇಳಿ. ಇಂದ್ರಯೋಗ ಹೇಗೆ ಉಂಟಾಗ್ತದೆ, ಅದರ ಬೆನಿಫಿಟ್, ಅದರ ಲಾಭ ಏನು ಇತ್ಯಾದಿಯಾಗಿ ನಾವು ಈಗ ಅಭ್ಯಾಸ ಮಾಡುವ. ಅಂದರೆ ಇಂದ್ರಯೋಗ ಇದ್ದವರಿಗೆ ಏನೆಲ್ಲ ಗುಣವನ್ನು ನೀಡುತ್ತದೆ ಆ ಯೋಗ ಎಂಬಿತ್ಯಾದಿಯಾಗಿ ನಾವು ಅಭ್ಯಾಸವನ್ನು ಮಾಡುವ. ಇಂದ್ರಯೋಗ ಇದ್ದಂತಹ ವ್ಯಕ್ತಿ, ಆತನಿಗೆ ಅಧಿಕಾರ, ಪದವಿ, ಕೀರ್ತಿ, ಹಾಗೆಯೇ ಆತ ಉನ್ನತರಲ್ಲಿ ಉನ್ನತನಾಗಿರುತ್ತಾನೆ ಅಂತ ಹೇಳಿ. ಹಾಗೆಯೇ ಆತ ತುಂಬ ಒಳ್ಳೆಯ ಗುಣವಂತನು ಕೂಡ ಆಗಿರ್ತಾನೆ, ವಾಗ್ಮಿ, ಹಾಗೆ ಜನನಾಯಕ ಕೂಡ ಆಗಿರ್ತಾನೆ ಅಂತ ಹೇಳಿ. ಆತ ಉತ್ತಮವಾದಂಥ ವೇಷಭೂಷಣಗಳನ್ನೆಲ್ಲ ಧಾರಣೆ ಮಾಡುತ್ತಾನೆ ಅಂತ ಹೇಳಿ. ಹಾಗೆಯೇ ಆತನ ಆರ್ಥಿಕ ಸ್ಥಿತಿ ಕೂಡ ತುಂಬ ಉತ್ತಮವಾಗಿರುತ್ತದೆ. ಉನ್ನತ ಗುಣಮಟ್ಟದ ಜೀವನ ಶೈಲಿಯನ್ನು ಆತ ಹೊಂದಿರುತ್ತಾನೆ. ಹಾಗೆಯೇ ಎಲ್ಲರಿಂದಲೂ ಗೌರವಿಸಲ್ಪಡುವಂಥ ವ್ಯಕ್ತಿ ಕೂಡ ಈ ಇಂದ್ರಯೋಗ ಇರುವಂಥ ವ್ಯಕ್ತಿಗೆ ದೊರೆಯುತ್ತದೆ ಅಂತ ಹೇಳಿ. ಅಂದರೆ ಇಂದ್ರಯೋಗ ದೇವೇಂದ್ರನಿಗೆ ಸಮನಾದಂತಹ ಜೀವನ ಶೈಲಿ, ಅಧಿಕಾರ, ಉನ್ನತ ಸ್ಥಾನಮಾನಗಳು ಎಲ್ಲವೂ ಈ ಇಂದ್ರಯೋಗ ಇದ್ದವರಿಗೆ ದೊರೆಯುತ್ತದೆ ಅಂತ ಹೇಳಿ. ಈ ಇಂದ್ರಯೋಗ ಹೇಗೆ ಉಂಟಾಗ್ತದೆ ಅಂತ ಹೇಳಿ. ಇಂದ್ರಯೋಗವು 5 ಗ್ರಹಗಳಿಂದ ಹೇಳಲ್ಪಟ್ಟಿದೆ. ಅಂದರೆ ಚಂದ್ರ, ಕುಜ, ಶನಿ, ಶುಕ್ರ, ಹಾಗೆ ಗುರು. ಈ 5 ಗ್ರಹಗಳಿಂದ ಇಂದ್ರಯೋಗವನ್ನು ಹೇಳಲ್ಪಟ್ಟಿದೆ ಅಂತ ಹೇಳಿ. ಒಂದು ಚಂದ್ರ, ಕುಜ, ಶನಿ, ಶುಕ್ರ ಹಾಗೂ ಗುರು ಗ್ರಹಗಳಿಂದ ಇಂದ್ರಯೋಗವನ್ನು ಹೇಳಲ್ಪಟ್ಟಿದೆ. ಇದನ್ನು ಹೇಗೆ ಅಂತ ಹೇಳಿದರೆ, ಕುಜ ಹಾಗೂ ಶುಕ್ರ ಒಂದು ರಾಶಿಯಲ್ಲಿದ್ದು ಅದರ 7ನೇ ರಾಶಿಯಲ್ಲಿ, ಅಂದರೆ ಇಲ್ಲಿ ಬರ್ತದೆ ನೋಡೋದು, ಶನಿ, ಗುರು ಹಾಗೂ ಚಂದ್ರ. ಹೀಗಿದ್ದರೆ ಇಂದ್ರಯೋಗ ಉಂಟಾಗ್ತದೆ ಅಂತೇಳಿ. ಅಂದರೆ ಕುಜ ಹಾಗೂ ಶುಕ್ರ ಒಂದು ಗ್ರಹದಲ್ಲಿ ಒಂದು ರಾಶಿಯಲ್ಲಿದ್ದು ಅದರ 7ನೇ ರಾಶಿಯಲ್ಲಿ ಚಂದ್ರ, ಶನಿ, ಗುರು ಇದ್ದರೆ ಇಂದ್ರಯೋಗ ಉಂಟಾಗ್ತದೆ ಅಂತ ಹೇಳಿ. ಇದನ್ನು ಶಾಸ್ತ್ರದಲ್ಲಿ ಈ ಥರ ಹೇಳಲ್ಪಟ್ಟಿದೆ. ಅಂದರೆ ಚಂದ್ರ ನಿಂತಿರುವ ರಾಶಿಯ 7ನೇ ರಾಶಿಯಲ್ಲಿ ಕುಜನಿದ್ದು, ಕುಜ ನಿಂತಿರುವ ರಾಶಿಯಿಂದ 7ನೇ ರಾಶಿಯಲ್ಲಿ ಶನಿ ಇದ್ದು, ಶನಿ ನಿಂತಿರುವ ರಾಶಿಯಿಂದ 7ನೇ ರಾಶಿಯಲ್ಲಿ ಶುಕ್ರನಿದ್ದು, ಶುಕ್ರ ನಿಂತಿರುವ ರಾಶಿಯಿಂದ 7ನೇ ರಾಶಿಯಲ್ಲಿ ಗುರು ಇದ್ದರೆ ಇಂದ್ರಯೋಗ ಉಂಟಾಗ್ತದೆ ಅಂತ ಹೇಳಿ. ಅಂದರೆ ಚಂದ್ರ ನಿಂತಿರುವ ರಾಶಿಯ 7ನೇ ರಾಶಿಯಲ್ಲಿ ಕುಜನಿದ್ದು, ಕುಜ ನಿಂತಿರುವ ರಾಶಿಯ 7ನೇ ರಾಶಿಯಲ್ಲಿ ಶನಿ ಇದ್ದು, ಶನಿ ನಿಂತಿರುವ ರಾಶಿಯಿಂದ 7ನೇ ರಾಶಿಯಲ್ಲಿ ಶುಕ್ರನಿದ್ದು, ಶುಕ್ರ ನಿಂತಿರುವ ರಾಶಿಯಿಂದ 7ನೇ ರಾಶಿಯಲ್ಲಿ ಗುರು ಇದ್ದರೆ ಇಂದ್ರಯೋಗ ಉಂಟಾಗ್ತದೆ ಅಂತ ಹೇಳಿ. ಇದನ್ನು ಶಾಸ್ತ್ರದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಇದು ನಿಮಗೆ ಗೊತ್ತಾಗಿರಬಹುದು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ರೀತಿಯಲ್ಲಿ ಕೂಡ ಇಂದ್ರಯೋಗವನ್ನು ಹೇಳಲ್ಪಟ್ಟಿದೆ. ಅದು ಹೇಗೆಂದರೆ ನೋಡಿ, ಇಲ್ಲಿ ಲಗ್ನದಿಂದ 5ನೇ ಭಾವದ ಅಧಿಪತಿ ಹಾಗೂ 11ನೇ ಭಾವದ ಅಧಿಪತಿ ಪರಸ್ಪರ ಪರಿವರ್ತನೆಗೊಳ್ಳುವುದು. ಅಂದರೆ ಮನೆಯನ್ನು ಬದಲಿಸಿ ಕೂತ್ಕೊಳ್ಳುವುದು. 5ನೇ ಮನೆಯ ಅಧಿಪತಿ 11ರಲ್ಲೂ, 11ನೇ ಭಾವದ ಅಧಿಪತಿ 5ರಲ್ಲಿಯೂ ಸ್ಥಿತನಾಗಿದ್ದು, 5ನೇ ಭಾವದಲ್ಲಿ ಸ್ಥಿತನಾದ ಗ್ರಹದೊಟ್ಟಿಗೆ ಚಂದ್ರಗ್ರಹ ಸ್ಥಿತನಾದರೆ ಇಂದ್ರಯೋಗವನ್ನು ಕೊಡುತ್ತದೆ ಅಂತ ಹೇಳಿ. ಅಂದರೆ ಲಗ್ನದಿಂದ 5ನೇ ಭಾವದ ಅಧಿಪತಿ 11ರಲ್ಲೂ, 11ನೇ ಭಾವದ ಅಧಿಪತಿ 5ರಲ್ಲೂ, ಈ 5ನೇ ರಾಶಿಯಲ್ಲಿ ಕೂತಿರುವಂಥ ಗ್ರಹದೊಟ್ಟಿಗೆ ಚಂದ್ರ ಸ್ಥಿತನಾದರೆ ಇಂದ್ರಯೋಗವನ್ನು ಕೊಡುತ್ತದೆ ಅಂತ ಹೇಳಿ. ಈ ರೀತಿಯಲ್ಲಿ ಕೂಡ ಇನ್ನೊಂದು ರೀತಿಯ ಇಂದ್ರಯೋಗವನ್ನು ಹೇಳಲ್ಪಟ್ಟಿದೆ. ತುಂಬ ಆರ್ಥಿಕ ಸ್ಥಿತಿ, ಉನ್ನತ ಸ್ಥಾನಮಾನಗಳನ್ನೆಲ್ಲ ಕೊಡುವಂಥ ಇಂದ್ರಯೋಗದ ಬಗ್ಗೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.